ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ನನ್ನ ವ್ಲಾಗ್ ಬಂದುಬಿಟ್ಟು ದಾವಣಗೆರೆ ಹತ್ರ ಇರ್ತಕ್ಕಂಥ ದೊಡ್ಡ ಬಾತಿಯಿಂದ ದೇವರನ್ನ ನಡ್ಕೊಂಡು ಅರೌಂಡ್ ಒಂದು 80 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶಾಂತಿಸಾಗರ ಅನ್ನೋ ಒಂದು ಊರಿಗೆ ಪಾದಯಾತ್ರೆ ಮೂಲಕ ತಗೊಂಡು ಹೋಗ್ತಾರೆ. ಸೊ ಶಾಂತಿಸಾಗರ ಅನ್ನೋದು ಅಲ್ಲಿ ಕೆರೆ ಇದೆ. ಏಷ್ಯಾದಲ್ಲೇ ಅತಿ ದೊಡ್ಡ ಕೆರೆ ಅನ್ನೋ ಒಂದು ಪ್ರಸಿದ್ಧಿ ಕೂಡ ಪಡೆದಿದೆ ಆ ಒಂದು ಕೆರೆ. ಸೊ ಅದರದ್ದು ಬಂದುಬಿಟ್ಟು ಮಾರ್ಚ್ 2ನೇ ತಾರೀಕು ಅದರ ಒಂದು ಜಾತ್ರೆ ಇರುತ್ತೆ. ಅದರ ಜಾತ್ರೆ ಇರೋದ್ರಿಂದ ಫೆಬ್ರವರಿ 28ಕ್ಕೆ ಇಲ್ಲಿಂದ ದೇವರನ್ನ ನಡ್ಕೊಂಡು ತಗೊಂಡೋಗಿ ಈ ದೊಡ್ಡಬಾತಿಯವರೇ ಹೋಗ್ಬಿಟ್ಟು ಅಲ್ಲಿ ಜಾತ್ರೆನ ನಡೆಸಿಕೊಡ್ತಾರೆ. ಸೊ ಈ ಊರಿನಿಂದ ನೀವೇನು ನೋಡ್ತಾ ಇದ್ರಲ್ವ, ಇಷ್ಟು ಜನ ಬಂದು ಮನೆಗೆ ಒಬ್ಬೊಬ್ಬರು ಗಂಡು ಮಕ್ಕಳಂತೆ ಎಲ್ಲರೂ ಬಂಡಿ ತಗೊಂಡು ನಡ್ಕೊಂಡೇ ದೇವರನ್ನ ತಗೊಂಡು ಹೋಗ್ತಾರೆ. ಅರೌಂಡ್ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿಂದ ದೇವರನ್ನ ತಗೊಂಡೋಗಿ ಅಲ್ಲಿ ಒಂದು ದಿನ ಉಳ್ಕೊಂಡು ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿನ ಏನು ಕಾರ್ಯಗಳಿರುತ್ತಲ್ವ ಇಲ್ಲಿನ ದೇವರನ್ನೇ ತಗೊಂಡೋಗಿ ಅಲ್ಲಿ ಜಾತ್ರೆನ ಮಾಡಿಬಿಟ್ಟು ತೇರನ್ನು ಹಾರಿಸ್ಬಿಟ್ಟು, ಮುಂಚೆ ಎಲ್ಲ ಅಲ್ಲಿ ಕಾರ್ಣಿಕ ಆಗ್ತಾಯಿತ್ತು. ಬಟ್ ಇವಾಗ ಅಲ್ಲಿ ಕಾರ್ಣಿಕ ಹೇಳೋ ಅಂಥವ್ರು ಅವರು ತೀರ್ಕೊಂಡಿದ್ದಾರೆ. ಅವ್ರು ತೀರ್ಕೊಂಡ್ಮೇಲೆ ಸೊ ಅವರ ಮನೆತನದಲ್ಲೇ ಯಾರನ್ನಾರು ತೊಗೋಬೇಕು ಅಂತ ಇತ್ತು. ಬಟ್ ಅದು ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಅದು ಕಾರಣಗಳು ನಮಗೆ ಗೊತ್ತಿಲ್ಲ. ಸೊ ಅದಾದ ನಂತರ ನೀವು ನೋಡ್ತಾ ಇದ್ರೆ ಇಷ್ಟು ಜನ ಸೇರಿರ್ತಾರೆ. ಇಲ್ಲಿ ಬಂದು ದೊಡ್ಡಬಾತಿ ಅಷ್ಟೇ ಅಲ್ಲ, ಇದರ ಅಕ್ಕಪಕ್ಕ ಊರಿಂದ ಮತ್ತು ಅಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಯಾವ ಊರಿಗೆ ಕೊಟ್ಟಿರ್ತಾರಲ್ವ ಅವರು ಸಮೇತ ಇಲ್ಲಿಗೆ ಬಂದಿರ್ತಾರೆ. ಇಲ್ಲಿ ಸುತ್ತಮುತ್ತ ಒಂದು 4-5 ಹಳ್ಳಿ ಬರುತ್ತೆ. ಅಷ್ಟು ಜನನೂ ಇಲ್ಲಿ ಸೇರ್ಕೊಂಡಿರ್ತಾರೆ. ಹೆಣ್ಮಕ್ಳೆಲ್ಲನೂ ಬಂದು ಕಳಿಸ್ಕೊಡ್ಲಿಕ್ಕೆ ಬರ್ತಾರೆ. ಮಧ್ಯಾಹ್ನ 2:30ಯಿಂದ 3 ಗಂಟೆಗೆ ಶಿವರಾತ್ರಿ ಆಗಿ ಇಲ್ಲಿ ಶಿವರಾತ್ರಿ ಸಂಭ್ರಮನೇ ಒಂಥರ ಜೋರು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದರೆ ಶಿವರಾತ್ರಿನಲ್ಲಿ 3 ದಿನ ಆಚರಣೆ ಮಾಡ್ತಾರೆ. ಒಂದು ದಿನ ಜಾಗರಣೆ ಮಾಡ್ತಾರೆ. ನನ್ನ ಹಳೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಶಿವರಾತ್ರಿ ಹಬ್ಬದ ಬಗ್ಗೆ. ಯಾರು ನನ್ನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಬಂದು ಶಿವರಾತ್ರಿಯ ಜಾಗರಣೆ ಮಾಡ್ತಾರೆ. 2ನೇ ದಿನ ಊಟ ಅಂದರೆ ಹೋಳ್ಗೆ ಊಟ ಮಾಡ್ತಾರೆ. 3ನೇ ದಿನ ರೊಟ್ಟಿ ಬುತ್ತಿ ಮಾಡ್ತಾರೆ. ಸೊ ರೊಟ್ಟಿ ಬುತ್ತಿ ಅಂದರೆ ಸುಮ್ಮನೆ ಯಾರೋ ಮಾಡ್ತಾರೆ ಯಾರೋ ಬಿಡ್ತಾರೆ ಹೇಳ್ತಾರೆ ಅಂತಲ್ಲ, ಇಡೀ ಊರಿನ ಜನ ಒಂದು ಮನೆಯಲ್ಲ ಅವತ್ತಿನ ದಿನ ರೊಟ್ಟಿ ಬುತ್ತಿ ಮಾಡ್ತಾರೆ. ಸೊ ಅವತ್ತೇನು ಜಾತ್ರೆಗೆ ಹೋಗ್ತಾರಲ್ವ ಗಂಡ್ಮಕ್ಳು, ಅವ್ರಿಗೆಲ್ಲರಿಗೂ ಬುತ್ತಿನೇ ಕಟ್ಟಿಬಿಟ್ಟು ಕಳಿಸ್ತಾರೆ. ಸೊ ಅದಕ್ಕೋಸ್ಕರ ಅವತ್ತಿನ ದಿನ ರೊಟ್ಟಿ ಬುತ್ತಿ ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ. ಸೊ ಅವತ್ತಿನ ದಿನವೇ ದೇವ್ರನ್ನ ತೊಗೊಂಡು ಹೋಗ್ತಾರೆ. ಸೊ ಇಲ್ಲಿ ಪಕ್ಕದ ಊರು ಹಳೆ ಬಾತಿ ಅಂತ ಇದೆ, ಅಲ್ಲಿಯವರು ಬಂದು ಬೀರ್ಲಿಂಗೇಶ್ವರ ದೇವ್ರನ್ನ ಹೊತ್ಕೊಂಡು ಹೋಗ್ತಾರೆ. ದೊಡ್ಡ ಬಾತಿಯವರು ಸಿದ್ದೇಶ್ವರ ಸ್ವಾಮಿನ ಹೊತ್ಕೊಂಡು ಹೋಗ್ತಾರೆ. ಇಲ್ಲಿಂದ ನಡ್ಕೊಂಡು ಹೇಗೆ ತೊಗೊಂಡು ಹೋಗ್ತಾರೋ ಅಲ್ಲಿಂದನೇ ನಡ್ಕೊಂಡೇ ತೊಗೊಂಡು ಬರ್ತಾರೆ. ನನ್ನ ಒಂದು ಹಳೆಯ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ಈ ಅವ್ರಗಳ್ದ ವೀರಭದ್ರೇಶ್ವರ ಸ್ವಾಮಿ ಆಗಿರ್ಬೋದು ಮತ್ತು ದೊಡ್ಡಬಾತಿ ಬೀರ್ಲಿಂಗೇಶ್ವರ ರೇವಣಸಿದ್ದೇಶ್ವರ ದೇವರನ್ನ ಯಾವುದೇ ಕಾರಣಕ್ಕೂ ಅವರು ಒಂದು ಟ್ಯಾಕ್ಟ್ರಿನಲ್ಲಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವೆಹಿಕಲಲ್ಲಿ ಆಗಿರ್ಬೋದು ಇಲ್ಲಿವರೆಗೂ ತೊಗೊಂಡೋಗಿರೋ ಇತಿಹಾಸನೇ ಇಲ್ಲ. ಎಷ್ಟೇ ದೂರ ಎಲ್ಲಿಗೆ ತೊಗೊಂಡೋಗ್ಬೇಕಂದ್ರೂ ನಡ್ಕೊಂಡೇ ತೊಗೊಂಡು ಹೋಗ್ತಾರೆ ಹೊರತಾಗಿ ಅದನ್ನು ಯಾರನ್ನೂ ಒಂದು ಬೇರೆ ಊರುಗಳಲ್ಲಿ ಒಂದು ಒಳ್ಳೆ ಪೂಜೆಗೆ ಹೋಗಬೇಕು ಆ ಥರದ್ದೆಲ್ಲ ಇದ್ದರೆ ಯಾವುದೇ ಒಂದು ವಾಹನದಲ್ಲಿ ತೊಗೊಂಡು ಹೋಗ್ತಾರೆ. ಬಟ್ ಇಲ್ಲಿವರೆಗೂ ಇಲ್ಲಿ ಆ ಥರ ನಡೆದಿಲ್ಲ. ಎಲ್ಲಿಗೆ ತೊಗೊಂಡೋಗ್ಬೇಕಂತ ಹೇಳಿದ್ರು ದೇವರನ್ನ ಹೊತ್ಕೊಂಡೇ ತೊಗೊಂಡು ಹೋಗ್ತಾರೆ. ಮತ್ತು ಆ ದೇವ್ರುಗಳು ಈ ಒಂದು ಜಾತ್ರೆ ಸಮಯದಲ್ಲಿ ತುಂಬ ಭಾರ ಇರುತ್ತೆ, ಹೋಗೋಕ್ಕಾಗಲ್ಲ ಅನ್ನೋದನ್ನು ಹೇಳ್ತಾರೆ. ಅಷ್ಟು ಈ ಬಿಸಿಲಲ್ಲಿ ನಿಜವಾಗ್ಲೂ ನಮಗೆ 10 ನಿಮಿಷ ನಿಂತ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಅವರು 80 ಕಿಲೋಮೀಟ್ರ್ ದೂರ ನಡ್ಕೊಂಡು ತೊಗೊಂಡು ಹೋಗ್ತಾರೆ. 80 ಕಿಲೋಮೀಟ್ರ್ ದೂರ ಆ ಕಡೆಯಿಂದನೇ ನಡ್ಕೊಂಡೇ ತೊಗೊಂಡು ಬರ್ತಾರೆ. 2ನೇ ತಾರೀಕು ಭಾನುವಾರ ಜಾತ್ರೆ ಇದೆ. ಭಾನುವಾರ ಜಾತ್ರೆಗೆ ಹೋಗ್ತೀನಿ ನಾನು. ಅಲ್ಲಿ ತೇರಾಗುತ್ತೆ. ಸೊ ಅದು ಯಾವ ಥರ ಇದೆ, ಏಷ್ಯಾದಲ್ಲೇ ಅತಿ ದೊಡ್ಡ ಕೆರೆ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅದನ್ನು ನೀವು ನೋಡಿ, ಆ ಒಂದು ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. ಅಲ್ಲಿನೂ ಅಷ್ಟೇ ಜಾತ್ರೆಗೆ ಅಷ್ಟು ಜನ ಸೇರಿರ್ತಾರೆ. ಅಲ್ಲಿ ತೇರಾಗುತ್ತೆ. ತೇರು ಬಂದು ಬೆಳಗ್ಗೆ ಒಂದು 7 ಗಂಟೆಯಿಂದ 8 ಗಂಟೆ ಒಳಗಡೆ ಈ ಸುಮಾರಲ್ಲಿ ತೇರಾಗುತ್ತೆ. ಸೊ ಅದರದ್ದು ವಿಡಿಯೋನ ನಾನು ಭಾನುವಾರ ಅಪ್ಡೇಟ್ ಮಾಡ್ತೀನಿ. ಸೊ ಭಾನುವಾರ ತೇರು ಮುಗಿಸ್ಕೊಂಡು ಸೋಮವಾರ ದೇವರಲ್ಲಿಂದ ಹೊರಟ್ರೆ ಮಂಗಳವಾರ ಊರಿಗೆ ಬರುತ್ತೆ. ಸೊ ಇಲ್ಲಿ ಮಂಗಳವಾರ ಬಂದು ಬಾತಿಗೆ ಮತ್ತು ಮಂಗಳವಾರ ಬಂದು ಅಲ್ಲಿ ಬಾತಿನಲ್ಲೂ ತೇರಾಗುತ್ತೆ. ಅವತ್ತಿನ ದಿನ ಅಲ್ಲಿ ತೇರ್ಗಾಲಿ ಹೊರಗೆ ಹಾಕ್ತಾರೆ. ಇದೆಲ್ಲ ಹಳೆಯ ಸಂಪ್ರದಾಯ. ಒಂದು ದೇವರಿಂದ ಇನ್ನೊಂದು ದೇವರಿಗೆ ಒಂಥರ ಮನುಷ್ಯರ ರೀತಿ ಕನೆಕ್ಟ್ ಇರೋವಂಥದ್ದಿದೆ. ಸೊ ಇದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಇದರ ಹಿನ್ನೆಲೆ ಏನೋ ಇದರ ಇತಿಹಾಸ ಏನೋ ಅನ್ನೋದನ್ನು ಖಂಡಿತ ಅಪ್ಡೇಟ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ನಿಮ್ಮ ಒಂದು ಪ್ರೀತಿ ಸಹಕಾರ ಪ್ರೋತ್ಸಾಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು, ನನ್ನ ವೀಡಿಯೋಸ್ ನೋಡ್ತಾ ಇದ್ರು, ಇದೇ ಥರ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಬೇಕು ಅಂತ ಹೇಳಿದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ನಿಮ್ಮ ಒಂದು ಸಪೋರ್ಟ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಾನುವಾರದ ಒಂದು ಶಾಂತಿಸಾಗರದಲ್ಲಿ ಆಗ್ತಕ್ಕಂಥ ತೇರಿನ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಯಾರನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.